ವೆಲ್ಕಮ್ ಸರ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ HR ಮಂಜುನಾಥ್. ಇವತ್ತು ನಾನು ಮಿಸ್ಟರ್ ಆನಂದ್ ರಾಬರ್ಟ್ ಅವರ ತೋಟ, ಇದು ಬಂಡನಹಳ್ಳಿ ಗ್ರಾಮ, ನಿಟ್ಟೂರು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ ಇಲ್ಲಿದ್ದೀವಿ. ಇದು ಸುಮಾರು 6 ಎಕರೆ ವಿಸ್ತೀರ್ಣದ ತೋಟ. ಇದರಲ್ಲಿ ಪ್ರಥಮವಾಗಿ ಇವಾಗ ಮಾವಿನ ಫಸಲಿದೆ, ಅದರ ಜೊತೆಗೆ ಅಡಿಕೆ ತೆಂಗು ಮಿಶ್ರ ಬೆಳೆಯಾಗಿ ಬರ್ತಾ ಇದೆ. ಈಗ ನೋಡ್ಬೋದು, ನಾವು ನಿನ್ನೆಯಿಂದ ಇದೊಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ನಾನು ನಿಮ್ಗೆ ಹೇಳ್ತಿರ್ತೀನಿ, ಜೀವಂತ ಬೇಲಿ ಮಾಡಿ, ಸಂಗಾತಿ ಸಸ್ಯ ಹಾಕಿ, ಹಸಿರು ಗಿಡಕ್ಕೆ ಹಸಿರು ಬಳೆ ಕೊಡಿ, ಆಮೇಲೆ ಹಸಿರು ಹೊದಿಕೆ ಮಾಡಿ ಅಂತ ಹೇಳ್ತೀನಿ. ನೋಡಿ ಮಿಸ್ಟರೇ, ಇಷ್ಟು ಬೀಜಗಳನ್ನು ನಾವು ಉಪಯೋಗಿಸ್ತೀವಿ. ಈಗ ಜೀವಂತ ಬೇಲಿ ವಿಷಯಕ್ಕೆ ಬಂದಾಗ ನೋಡಿ, ಇದು ಲಕ್ಷ್ಮೀತರು, ಸಿಮರುಬ ಇದೊಂದು ಗಿಡ ಇದೆ. ಇದು ಜಟ್ರೂಪ, ಇದು ನಮ್ಮ ಜೀವಂತ ಬೇಲಿಗೆ ಉಪಯೋಗಿಸ್ತೀವಿ. ಇದು ಎರೆತ್ರೀನಾ ಇಂಡಿಕಾ ಅಥವಾ ಹಾಲವಾಣ, ನೋಡಿ ಅದು ಹಾಲವಾಣದ ಬೀಜ ಇದೆ. ಮತ್ತು ಇದು ಗ್ಲಿರಿಸೀಡಿಯಾ ಅಥವಾ ಗೊಬ್ಬರ ಸೊಪ್ಪಿನ ಗಿಡ. ಮತ್ತು ಇದು ಸುಬಾಬಲ್ಲು, ಚಿಗುರೆ ಸೊಪ್ಪಿನ ಗಿಡ. ನೋಡಿದ್ರೆ ಗಮನ, ಇದು ನೋಡಿ 5 ಥರದ ಗಿಡಗಳಿದೆ. ಇವು ಬಹುವಾರ್ಷಿಕ ದ್ವಿದಳ ಧಾನ್ಯ ಬೆಳೆಗಳು. ಸೊ ಇದು ಸಿಮರೂಪ, ಜಟ್ರೂಪ, ಹಾಲವಾಣ, ಗ್ಲಿರಿಸೀಡಿಯಾ, ಸುಬಾಬಲ್, ಇದಿಷ್ಟನ್ನು ನಾವು ಜೀವಂತ ಬೇಲಿಗೆ ಹಾಕ್ಕೊಳ್ತಾ ಬರ್ತಿರ್ತೀವಿ. ಅದ್ರ ಜೊತೆಗೆ ನಾನು ಯಾವುದೇ ಗಿಡ ನೆಟ್ಟಾಗ ಅದಕ್ಕೆ ಸಂಗಾತಿ ಗಿಡ ಅಂತ ಹೇಳ್ತೀವಿ. ಉದಾಹರಣೆಗೆ ಇಲ್ಲಿ ನನ್ನ ಕಮರ್ಷಿಯಲ್ ಕ್ರಾಪಲ್ಲಿ ಅಡಿಕೆ ಅಥವಾ ತೆಂಗಿದ್ರೆ ಪಶ್ಚಿಮಕ್ಕೆ ಹಾಲವಾಣ, ಪೂರ್ವಕ್ಕೆ ಅಗಸೆ, ಇದು ಒಂದು ಕಾಂಬಿನೇಷನ್ ಹಾಕ್ತೀವಿ. ಅಥವಾ ಪಶ್ಚಿಮಕ್ಕೆ ಗ್ಲಿರಿಸೀಡಿಯಾ, ಪೂರ್ವಕ್ಕೆ ನುಗ್ಗೆ, ಈ ಥರ ನೋಡಿ, ಈ ಥರ ಮಾಡ್ತಾ ಬರ್ತೀವಿ. ಸೊ ನುಗ್ಗೆ ಮತ್ತು ಅಗಸೆ ಪೂರ್ವಕ್ಕೂ, ಗ್ಲಿರಿಸೀಡಿಯಾ ಮತ್ತು ಹಾಲವಾಣ ಪಶ್ಚಿಮಕ್ಕೂ, ಇದು ನಮ್ಮ ಸಂಗಾತಿ ಗಿಡದ ಕಾಂಬಿನೇಷನ್ನು. ಜೀವಂತ ಬೇಲಿ ಸಸ್ಯಗಳು, ಸಂಗಾತಿ ಗಿಡದ ಸಸ್ಯಗಳು. ಇದಿಷ್ಟು ಆದಮೇಲೆ ಮಿತ್ರರೇ, ಮತ್ತು ಮುಂದಿನ ಹಂತದಲ್ಲಿ ನಾವೇನು ಮಾಡ್ತೀವಿ, ಹಸಿರು ಗಿಡಕ್ಕೆ ಹಸಿರು ಬಳೆ. ಹಸಿರು ಬಳೆ ನಿರ್ಮಾಣಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಸೆಣಬು, ಡಯಂಚ, ಹುರುಳಿ, 4 ಭಾಗ ಸೆಣಬು, 3 ಭಾಗ ಹುರುಳಿ, 3 ಭಾಗ ಡಯಂಚ, 1 ಭಾಗ ಹುರುಳಿ, ಈ ಹಂತದಲ್ಲಿ ಇದನ್ನು ಮಿಶ್ರ ಮಾಡ್ಕೊಂಡಿದ್ದೀವಿ. ಇದನ್ನು ಹಸಿರು ಗಿಡಕ್ಕೆ ಹಸಿರು ಬೆಳೆಗೆ ಹಾಕ್ತೀವಿ ಮತ್ತು ಕಳೆ ವೈವಿಧ್ಯತೆಗೋಸ್ಕರ ನಮ್ಮ ಗಿಡದ ಸಾಲಿದ ಮಧ್ಯದಲ್ಲಿ ಹಾಕ್ತಾ ಬರ್ತೀವಿ. ಇದ್ರ ಜೊತೆಗೆ ಇದೊಂದು ನೋಡಿ, ಇದು ನಸುಗುನ್ನಿ ಗಿಡ ಅಥವಾ ವೆಲ್ವೆಟ್ ಬೀನ್ಸ್ ಅಂತ ಹೇಳ್ತೀವಿ. ಈ ವೆಲ್ವೆಟ್ ಬೀನ್ಸ್ನ ನಾವು ಹಾಕೋದ್ರಿಂದ ಒಂದು ಗ್ರೀನ್ ಕವರ್, ಒಂದು ಹಸಿರು ಮುಚ್ಚಿಗೆ ಬೆಳೆ ನಮ್ಮ ತೋಟದಲ್ಲಿ ಆವರಿಸ್ಕೊಳ್ಳುತ್ತೆ. ಹಾಗಾಗಿ ಇದು ಒಂದು ರೀತಿಯ ದ್ವಿದಳ ಧಾನ್ಯದ ಬೆಳೆ. ಇದು ಹಸಿರು ಮುಚ್ಚಿಗೆಗೆ, ಗ್ರೀನ್ ಕವರ್ಗೆ ಯೂಸ್ ಮಾಡ್ತೀವಿ. ಇದಿಷ್ಟು ದ್ವಿದಳ ಧಾನ್ಯ ಗಿಡಗಳನ್ನು ನಾವು ಈ ನಮ್ಮ ಆನಂದ್ ರಾಬರ್ಟ್ ಅವರ ತೋಟದಲ್ಲಿ ಬೆಳೆಸ್ತಾ ಇದ್ದೀವಿ. ಹೇಗೆ ಬೆಳೆಸ್ತಾ ಇದ್ದೀವಿ ಅನ್ನೋದನ್ನು ಹೇಳ್ಬಿಡ್ತೀನಿ. ಸ್ವಲ್ಪ ಹೀಗೆ ಬನ್ನಿ. ಇಲ್ಲೇನು ಮಾಡಿದ್ದೀವಿ ಮಿತ್ರರೇ, ನೀವಿಲ್ಲಿ ಗಮನಿಸ್ಬೋದು, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು ನಾವು ಈಗ ಮಾಡ್ಕೊಂಡಿರೋ ನರ್ಸರಿಗಳು. ಇಲ್ಲಿ ಎಲ್ಲ ಥರದ ಡಿಫ್ರೆಂಟ್ ಸೈಜು 7x6, 9x6 ಈ ಥರ ಕವರ್ಗಳು ತೊಗೊಂಬಂದಿದ್ದೀವಿ. ಈ ಕವರ್ನಲ್ಲಿ ಕವರ್ ಮಿಕ್ಸ್ ಅಂತ ಹೇಳ್ತೀನಿ. ಅದರಲ್ಲಿ ಕೆಂಪು ಮಣ್ಣು, ಮರಳು, ಸಾವಯವ ಗೊಬ್ಬರ, ತೆಂಗಿನ ನಾರಿನ ಪುಡಿ, ಕೊಕ್ಕೊಪಿತ್ತು, ಇದಿಷ್ಟನ್ನು ಮಿಕ್ಸ್ ಮಾಡಿ ನಾವು ನಿನ್ನೆ ಇದಷ್ಟು ಕವರ್ಗಳು ನೋಡಿ ಈಗ ಸಲ್ಲಲು ಕಾಣುತ್ತೆ, ಇಲ್ಲೆಲ್ಲ ಜೋಡಿಸಿದ್ದೀವಿ. ಸುಮಾರು ಒಂದು 2000ದಷ್ಟು ಗಿಡಗಳನ್ನು ಕವರ್ ಫಿಲ್ ಮಾಡಿ ಇದರಲ್ಲಿ ನಾನು ಹೇಳಿದಂಥ ಎಲ್ಲ ಗಿಡದ ಬೀಜಗಳನ್ನು ನಿನ್ನೆ ಸಂಜೆ ಮೊಳಕೆ ಊರಿದ್ದೀವಿ. ಇದು ಇಲ್ಲೇ ನಾವು ನರ್ಸರಿ ಮಾಡಿಕೊಂಡು ಇಲ್ಲೇ ಗಿಡ ಬೆಳೆಸ್ಕೊಂಡು ಅದನ್ನು ಜೀವಂತ ಬೇಲಿಗೋ, ಸಂಗಾತಿ ಗಿಡವಾಗಿಯೋ ಅಥವಾ ನಮ್ಮ ಬದುವಿನಲ್ಲೋ ಹಾಕಲಿಕ್ಕೆ ಇವೊಂದನ್ನು ರೆಡಿ ಮಾಡ್ಕೊತೀವಿ. ಇನ್ನು ಕಳೆದ 3-4 ವಾರಗಳಲ್ಲಿ, ಮುಂದಿನ 4 ವಾರಗಳಲ್ಲಿ ಇದು ರೆಡಿ ಆಗುತ್ತೆ. ಇದು ಇಷ್ಟು ನಾವೇನೇ ನರ್ಸರಿ ಮಾಡ್ಕೊಳ್ಳೋದು. ಇದ್ರ ಜೊತೆಗೆ ಬನ್ನಿ ಮಿತ್ರ, ಇಲ್ಲೊಂದು ಕಡೆ ತೋರಿಸ್ತೀನಿ. ಇಲ್ಲಿ ನೀವು ಗಮನಿಸ್ಬೋದು, ಈ ಥರ ಬೆಡ್ಗಳು ಮಾಡಿದ್ದೀವಿ. ಈ ಬೆಡ್ ಮಾಡಿ ಇದು ಸುಮಾರು ಒಂದು 3.5 ಅಡಿ 4 ಅಡಿ ಅಗಲ, ಒಂದು 15 ಅಡಿ ಉದ್ದ. ನೋಡಿ ಅಲ್ಲೊಂದು ಬೆಡ್ ಕಾಣ್ತಾ ಇದೆ ನಿಮಗೆ. ಆ ಬೆಡ್ನಲ್ಲಿ ನಾವು ಇಟ್ಟಿಗೆ ಮುಖಾಂತರ ಒಂದು ಬಾಕ್ಸ್ ಥರ ಮಾಡಿ, ಆ ಬಾಕ್ಸಲ್ಲಿ ನಾವು ಇದೇ ದ್ವಿದಳ ಧಾನ್ಯ ಬೀಜಗಳನ್ನು ನರ್ಸರಿಗೋಸ್ಕರ ಮಾಡಿಕೊಂಡು ಅದಕ್ಕೆ ಕೆಂಪು ಮಣ್ಣು, ಮರಳು ಮತ್ತು ಸಾವಯವ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಾಯಿತು. ಅದಕ್ಕೆ ಬೀಜಗಳನ್ನು ಹಾಕಾಗಿದೆ. ಅದರ ಮೇಲೆ ಹಿಂಡಿ ದ್ರಾವಣ ಕೊಟ್ಟಿದ್ದೀವಿ ಇವತ್ತು ಬೆಳಗ್ಗೆ. ಹಿಂಡಿ ದ್ರಾವಣದ ಮೇಲೆ ಆ ರೀತಿ ಒಂದು ಒಣ ಬಾಳೆ ಗಿಡದ ತರಗು, ಅದನ್ನು ನಾವು ಡ್ರೈ ಮಲ್ಚ್ ಥರ ಕೊಟ್ಟಿದ್ದೀವಿ. ಇದಿಷ್ಟನ್ನು ಮಾಡಿರೋದ್ರಿಂದ ಇದು ನಮಗೆ ಇಲ್ಲಿ ಬೆಡ್ಡಲ್ಲೇ ನರ್ಸರಿ ತಯಾರಾಗುತ್ತೆ. ಸಾಕಷ್ಟು ಗಿಡಗಳು ಇಲ್ಲೂ ಉತ್ಪತ್ತಿ ಆಗುತ್ತೆ. ಅಂದರೆ ನಮ್ಮ ನರ್ಸರಿ ಕವರ್ನಲ್ಲೂ ನಮ್ಮ ಸಸ್ಯ ಉತ್ಪಾದನೆ ನಡೀತಾ ಇದೆ ಮತ್ತು ಈ ಬೆಡ್ಗಳಲ್ಲೂ ಮಾಡ್ತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ತೋಟಕ್ಕೆ ಬೇಕಾದಂಥ ಈ ವಿಶಿಷ್ಟವಾದ ಬೆಳೆಗಳನ್ನು ನಾವು ಇಲ್ಲೇ ತಯಾರು ಮಾಡ್ಕೋಬೋದು ಅನ್ನೋದನ್ನು ನಾನು ಇಲ್ಲಿ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದಿನ ಹಂತದಲ್ಲಿ ಹಸಿರು ಬಳೆ ನಿರ್ಮಾಣ ಮಾಡೋದು, ಸಂಗಾತಿ ಗಿಡ ಹಾಕೋದು ನಮ್ಮ ಮುಖ್ಯ ಬೆಳೆಗೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.